ಕಲ್ತಿರೋದಿದೆಯಲ್ಲ, 5ನೇ ಕ್ಲಾಸ್ ಅಂದರೆ ನಾನು ಎಷ್ಟು ಒಂದು 8-9 ವರ್ಷ ಇದು ಮಗಳಿರ್ಬೋದು ಅಷ್ಟೇ. ನಾನು ಅವತ್ತಿಂದ ಇವತ್ತವರೆಗೂ ನನಗೆಲ್ಲ ನೆನಪಿದೆ ಅಂತಂದರೆ ಅದು ಅವ್ರು ಅಂದರೆ ನಮ್ಗೆ ಕಲಿಸಿರೋ ರೀತಿ. ನಾನು ಯಾವಾಗಲೂ ಸ್ಪೋರ್ಟ್ಸ್ ಲೀಡ್ರು, ಕಲ್ಚರಲ್ ಲೀಡ್ರು, ತಪ್ಪಿದ್ರೆ ಟೂರಿಸಮ್ ಲೀಡ್ರು. ಸೊ ಹಾಗಾಗಿ ಅವಾಗೆಲ್ಲ ಟೂರ್ಗೆಲ್ಲ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ. ಶಾಲೆಯಲ್ಲಿ ಕರ್ಕೊಂಡು ಹೋದ್ರೆ ನಮ್ಮಪ್ಪ ಕಳಿಸೋರು. ಸೊ ಹಾಗಾಗಿ ಟೂರ್ಗೆ ಹೋಗ್ತಿದ್ದೆ. ಮತ್ತು ನೀವೇ ಲೀಡ್ರು? ಅದು ಟೂರಿಸಮ್ ಲೀಡರ್ ಅಂದರೆ ನಾನೇ ಅಲ್ಲ. ಸೊ ಹಾಗಾಗಿ ಆಮೇಲೆ ಡಿಸೈಡ್ ಮಾಡೋದು ಅಲ್ಲಿಗೆ ಹೋಗ್ಬೇಕು, ಹೆಂಗೆ ಮಾಡಬೇಕು, ನಮ್ಮನ್ನು ಇನ್ವಾಲ್ವ್ ಮಾಡೋರು ಆ ಥರ ಸ್ಕೂಲಲ್ಲಿ. ಮತ್ತು ಸ್ಪೋರ್ಟ್ಸ್ ಅಂದರೆ ನನಗೆ ಖೋ ಖೋ ಮತ್ತು ಥ್ರೋಬಾಲ್ ತುಂಬ ಇಷ್ಟ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ ಆಗಿ ನಾನು ಆಡಿದ್ದೀನಿ. ನಮ್ಮ ಸ್ಕೂಲಲ್ಲಿ ಹೆಂಗೆ ಅಂತಂದರೆ ಸುತ್ತಮುತ್ತ ಸ್ಕೂಲ್ಗಳನ್ನ ಕರೆದು ಕಾಂಪಿಟೇಷನ್ ಮಾಡೋದು. ಅಂದರೆ ನೋಡಿ, ಬರೀ ನೀವು ಓದೋದ್ರಿಂದ ನಾಯಕರಾಗೋದಿಲ್ಲ, ನೀವು ಎಲ್ಲದರಲ್ಲೂ. ನಾನು ಅದಕ್ಕೆ ಎಲ್ಲ ಮಕ್ಳಿಗೂ ಹೇಳ್ತಿರ್ತೀನಿ, ನೀವು ಅಂದರೆ ಬೆಳಗ್ಗೆ ಎದ್ದರೆ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಇದು ಫೋಟೋ ಇರೋದು ಗೋಡೆ ಮೇಲೆ, ಸ್ಟ್ಯಾಂಡ್ ಇರೋದು. ಅವಾಗ ದೇವ್ರ ಮನೆಗಳೇನು ಇರ್ತಾ ಇರಲಿಲ್ಲ ಆವತ್ತಿನ ಕಾಲಕ್ಕೆ. ತುಂಬ ಸಿಂಪಲ್ ಆದಂಥ ಬದುಕು, ಜೀವನ. ಬೆಳಗ್ಗೆ ಫಸ್ಟ್ ಏನು ಅಲ್ಲುಜ್ಬಿಟ್ಟು ಮುಖ ತೊಳ್ಕೊಂಡ್ಬಿಟ್ರೆ ಅವಾಗೇನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡೋದಂಥದ್ದು ಏನಿಲ್ಲ. ದೇವ್ರ ಮುಂದೆ ವಿಭೂತಿ ಇದಿಟ್ಟಿರೋರು ವಿಭೂತಿ ಹಾಕ್ಕೊಂಡು ಹೋಗ್ಬಿಟ್ಟು ಪುಸ್ತಕ ಎತ್ಕೊಂಡು ಕುತ್ಕೊಂಡು ಓದೋದು. ಅಂದರೆ 9 ಗಂಟೆವರೆಗೂ ಕುತ್ಕೊಂಡು ಓದಬೇಕು. ಆಮೇಲೆ ಅವಾಗೆಲ್ಲ 10:30 ಶಾಲೆ ಪ್ರಾರಂಭ ಆಗ್ತಿದ್ದು. ಅವಾಗೇನು ದೂರ ಇರ್ತಿರ್ಲಿಲ್ಲ ಸ್ಕೂಲ್ಗಳು. ಅವಾಗ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಶಾಲೆಗೆ ಹೋಗೋದು. ಎಷ್ಟು ದೂರ ಆಯಿತು? ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಶಾಲೆ. ವಾಕು ಅಂದರೆ ಫ್ರೆಂಡ್ಸ್ಗಳ ಜೊತೆ ಮಜಾನೇ ಮಜಾ. ಮಧ್ಯದಲ್ಲಿ ಬೋಟಿ ಮಾರ್ಕೊಂಡು ಹೋಗೋರು, ಆ ಬೋಟಿ ಇಸ್ಕೊಳ್ಳೋದು, ಕೈಗೆ ಹಾಕ್ಕೊಂಡು ಬೋಟಿ ತಿನ್ನೋದು, ಇವೆಲ್ಲ. ಸ್ಕೂಲ್ಗೆ ಹೋದ್ರೆ ಅದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ. ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸು, ಗಣೇಶ ಹಬ್ಬ ಬಿಡ್ತಿರ್ಲಿಲ್ಲ, ರಿಪಬ್ಲಿಕ್ ಡೇ, ಸ್ವಾತಂತ್ರ್ಯ ದಿನ. ಗಣೇಶ ಹಬ್ಬ ಹೆಂಗೆ ಮಾಡ್ತಿದ್ರಿ? ನಾವು ಗಣೇಶ ತಂದಿಡೋರು ಸ್ಕೂಲಲ್ಲಿ. ಆಮೇಲೆ 3 ದಿನ ಏನು ಖುಷಿ ಅಂದರೆ ಕ್ಲಾಸ್ ಮಿಸ್ ಆಗ್ತಾ ಇರ್ತಿದ್ವಲ್ಲ ಗಣೇಶ ಇಟ್ಟರೆ. ಗಣೇಶನ ಮುಂದೆ ಹಾಡು ಹೇಳೋದು, ಗಣೇಶನ ಮುಂದೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಚಿಕ್ಕ ಹುಡುಗಿಯಿಂದ ಡ್ಯಾನ್ಸ್ ಮಾಡೋದು ನಾನು. ನಮ್ಮ ಅಜ್ಜಿ ಯಾವಾಗೆಲ್ಲ ಹಳ್ಳಿ ಡ್ಯಾನ್ಸು ಅವೆಲ್ಲ ಜಾಸ್ತಿ, ಜಾನಪದ. ನಮ್ಮ ಮನೆಗಳಲ್ಲಿ ಅವಾಗ ಮಿಸ್ ಹೇಳೋರು, ನೀನು ರೇಷ್ಮೆ ಸೀರೆ ಚೆಕ್ಸು ತರಬೇಕು ಅಂತ. ಅವಾಗೇನು ನಮ್ಮ ಹತ್ರ ಅಷ್ಟು ರೇಷ್ಮೆ ಸೀರೆ ತಗೊಳ್ಳೋದಾಗಲಿ ಅವೆಲ್ಲ ಏನು. ನಮ್ಮ ತಾಯಿ ನಮ್ಮ ಅಜ್ಜಿಗೆ ಹೇಳೋರು, ಮೊಮ್ಮಗಳಿಗೆ ರೇಷ್ಮೆ ಸೀರೆ. ನಮ್ಮ ಅಜ್ಜಿ ಊರಿಂದ 2 ಬಸ್ ಹಿಡ್ಕೊಂಬರ್ಬೇಕು. ಅವಾಗ ನಾಗನಹಳ್ಳಿಯಿಂದ ಕೊತ್ನೂರಿಗೆ ಬರಬೇಕು, ಕೊತ್ನೂರಿಂದ ಸಿಟಿ ಮಾರ್ಕೆಟಿಗೆ ಬಂದು, ಸಿಟಿ ಮಾರ್ಕೆಟಿಂದ ವಿಜಯನಗರಕ್ಕೆ ಬಂದು, ಅಲ್ಲಿಂದ ಬಸ್ ಸೀರೆ ಎತ್ಕೊಂಡು ಬರೋ ನಮ್ಮ ಅಜ್ಜಿ. ನನ್ಗೆ 5 ನಿಮಿಷ ಸ್ಟೇಜ್ ಮೇಲೆ ಆಡೋದಕ್ಕೆ ಬಂದು ಕುತ್ಕೊಂಡು ನೋಡು. ನಮ್ಮಿಬ್ರು ಅಜ್ಜಿದಿರು. ನಮ್ಮ